ನೀವೆಲ್ಲ ನೋಡಿರಬಹುದು ಅಥವಾ ಕೇಳಿರಬಹುದು ಮ್ಯಾನಿಫೆಸ್ಟೇಷನ್ಸ್ ರಿಲೇಟೆಡ್. ಆ್ಯಂಡ್ ಇಲ್ಲಿ ಸುಮಾರು ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ. ಏಂಜಲ್ ನಂಬರ್ಸ್ ಮೇಲೆ ವರ್ಕ್ ಮಾಡ್ತಿರಬಹುದು, ಸ್ವಿಚ್ ವರ್ಡ್ಸ್ಗಳ ಮೇಲೆ ವರ್ಕ್ ಮಾಡ್ತಿರಬಹುದು. ಬಟ್ ನಿಮ್ಮ ಎಲ್ರಿಗೂ ಒಂದು ಫರ್ಮ್ ರಿಸಲ್ಟ್ ಅನ್ನೋದು ನಿಜವಾಗ್ಲೂ ಸಿಗ್ತಾ ಇದೆಯಾ? ಅಥವಾ ನೀವು ಯಾವ ಒಂದು ಡಿಸೈರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅದು ಪರ್ಮನೆಂಟಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಉಳಿತಾ ಇದೆಯಾ? ಅಥವಾ ಆ ಒಂದು ಏಂಜಲ್ ನಂಬರ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿದಾಗಷ್ಟೇ ಸಿಚುವೇಶನ್ಸ್ ಇಂಪ್ರೂವ್ ಆಗುತ್ತೆ, ಅದನ್ನು ಚಾಂಟ್ ಮಾಡೋದು ಬಿಟ್ಟರೆ ಸಿಚುವೇಶನ್ಸ್ ಮತ್ತು ಯಥಾ ಪ್ರಕಾರ ಇರುತ್ತೆ. ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮೆಲ್ಲರಲ್ಲೂ ಆಗಿರುತ್ತೆ ಅಲ್ವಾ? ಬಿಕಾಸ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನಮಗೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಸುಮಾರು ಏಂಜಲ್ ನಂಬರ್ ಸ್ವಿಚ್ ವರ್ಡ್ಸ್ಗಳು ಇರುತ್ತೆ. ಅದನ್ನೆಲ್ಲ ನಾವು ನೋಡಿರ್ತೀವಿ, ಟ್ರೈ ಕೂಡ ಮಾಡಿರ್ತೀವಿ ಅಲ್ವಾ? ಬಟ್ ಸ್ಟಿಲ್ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೀಪಲ್ಗಳಾಗಿರ್ಬೋದು, ಕ್ಲೈಂಟ್ಸ್ಗಳಾಗಿರ್ಬೋದು ನನ್ನ ಹತ್ರ ಬರ್ತಾರೆ. ಆ್ಯಂಡ್ ಮ್ಯಾಮ್ ಸ್ಟಿಲ್ ನನ್ನ ಒಂದು ಡಿಸೈರ್ ಏನಿದೆ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ನಾನು ನೆಗೆಟಿವ್ ಆಗ್ತಾ ಇದ್ದೀನಿ, ಲೋ ಫೀಲ್ ಆಗ್ತಾ ಇದ್ದೀನಿ, ನಾನೆಲ್ಲ ಟ್ರೈ ಮಾಡಿದೆ ಮ್ಯಾಮ್, ಏಂಜಲ್ ನಂಬರ್ ಬರ್ಕೊಂಡೆ, ಸ್ವಿಚ್ ವರ್ಡ್ ಬರ್ಕೊಂಡೆ, ಟೆಕ್ನಿಕ್ ಮಾಡಿದೆ, ನಾನು ಆ ಟೆಕ್ನಿಕ್ ಮಾಡಿದೆ, ಇದನ್ನು ಮಾಡಿದೆ, ಎಲ್ಲ ಮಾಡಿದೆ ಮ್ಯಾಮ್, ಬಟ್ ಸ್ಟಿಲ್ ಯಾವುದೂ ವರ್ಕ್ ಆಗ್ತಾ ಇಲ್ಲ ನನಗೋಸ್ಕರ. ಸೊ ಈ ಥರದ ಒಂದು ಅನುಭವ ನಿಮಗೂ ಕೂಡ ಆಗಿರುತ್ತೆ ಅಲ್ವಾ? ಎಸ್, ಆ ಥರ ಆಗಿದ್ದರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳಬಹುದು. ನಿಮ್ಮ ಒಂದು ಟೆಕ್ನಿಕ್ಸ್ ಏನೇ ಮಾಡಿರಲಿ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಏನೇ ಇರಲಿ, ನೀವು ಅದ್ರ ಮೇಲೆ ಒಂದು ಸತಿ ವರ್ಕ್ ಮಾಡಿ ಅದಾದಮೇಲೆ ಇಂಪ್ರೂವ್ ಆಗ್ತಾ ಬಂದರೆ ಅದೇ ಸೇಮ್ ರಿಮೇನ್ ಸಿಚುವೇಶನ್ಸ್ ಅದೇ ರೀತಿ ಇರಬೇಕು ಅಂದರೆ ನೀವು ಮಾಡಬೇಕಾಗಿರುವಂತಹ ಕೆಲಸ ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳೇಬೇಕು. ಸೊ ಇವತ್ತಿನ ಒಂದು ಟಾಪಿಕ್ ಹೀಲ್ ಯುವರ್ ಸೆಲ್ಫ್ ಬಿಫೋರ್ ಮ್ಯಾನಿಫೆಸ್ಟಿಂಗ್. ಓಕೆ, ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಬೇಕು. ಏನನ್ನಾದರೂ ಟ್ರೈ ಮಾಡೋದಕ್ಕೂ ಮುಂಚೆ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು. ನಿಮ್ಮ ಒಳಗಿನ ಒಂದು ನೆಗೆಟಿವ್ ಎನರ್ಜೀಸ್ ಏನಿದೆ ಅದನ್ನೆಲ್ಲ ಕ್ಲೆನ್ಸ್ ಅನ್ನೋದನ್ನು ಮಾಡಬೇಕು, ಗುಣಮುಖವನ್ನಾಗಿ ಮಾಡಿಕೊಳ್ಬೇಕು. ಅಂದಾಗಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ಎಸ್, ಬಟ್ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು? ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ಗೆ ಈ ಒಂದು ವಿಡಿಯೋದಿಂದ ನಿಮಗೆ ಆನ್ಸರ್ಸ್ಗಳು ಸಿಗುತ್ತೆ ಅಂತ ಭಾವಿಸ್ತೀನಿ. ಓಕೆ, ಜನರಲಿ ನೀವೆಲ್ಲ ಅಥವಾ ನಾವೆಲ್ಲರೂ ಬೇರೆಯವ್ರ ಹತ್ರ ಮಾತಾಡ್ತಿರ್ತೀವಿ ದಟ್ ನನಗೆ ಜಾಬ್ ಸಿಕ್ಕರೆ ನನ್ನ ಲೈಫಲ್ಲಿ ಖುಷಿಯಾಗಿರ್ತೀನಿ, ನಾನು ಮನೆ ತೊಗೊಂಡ್ರೆ ನಾನು ಖುಷಿಯಾಗಿರ್ತೀನಿ, ನಾನು ಫಿನಾನ್ಷಿಯಲಿ ಸ್ಟೆಬಿಲಿಟಿ ಅನ್ನೋದನ್ನು ತೊಗೊಂಡ್ರೆ ನಾನು ಖುಷಿಯಾಗಿರ್ತೀನಿ, ಆ್ಯಂಡ್ ನನ್ನ ಒಂದು ಪರ್ಸನ್ ನನ್ನ ಜೊತೆ ಮಾತಾಡಿದ್ರೆ, ನನ್ನ ಪರ್ಸನ್ ನನ್ನ ಲೈಫಲ್ಲಿ ವಾಪಸ್ ಬಂದರೆ ನಾನು ಖುಷಿಯಾಗಿರ್ತೀನಿ. ಈ ಥರದೊಂದು ಸ್ಟೇಟ್ಮೆಂಟ್ಗಳನ್ನ ನೀವು ನಿಮಗೋಸ್ಕರನಾದರೂ ಅಥವಾ ನಿಮ್ಮ ಒಳಗೇ ಹೇಳ್ಕೊಂಡಿರ್ತೀರ ಅಥವಾ ಬೇರೆದವ್ರ ಮುಂದೆನೂ ಕೂಡ ಇದನ್ನು ಹೇಳ್ಕೊಂಡಿರ್ತೀರ ಅಲ್ವಾ? ಬಟ್ ನಾನು ಒಂದು ಪ್ರಶ್ನೆ ನಿಮಗೆ ಕೇಳೋದು, ಯಾಕೆ ನೀವು ಈ ಥರ ಯೋಚನೆ ಮಾಡೋದಿಲ್ಲ ದಟ್ ನಾನು ಹ್ಯಾಪಿಯಾಗಿದ್ದರೆ ನನಗೇನು ಬೇಕೋ ನಾನು ಅದನ್ನು ಅಟ್ರ್ಯಾಕ್ಟ್ ಮಾಡಬಲ್ಲೆ, ನನ್ನ ಒಂದು ಔರಾ ಕ್ಲೆನ್ಸ್ ಆಗಿದ್ದರೆ, ನನ್ನ ಒಂದು ಔರಾ ತುಂಬಾ ಪಾಸಿಟಿವ್ ಆಗಿದ್ದರೆ ಇನ್ನೂ ನನಗೇನು ಬೇಕು ನಾನು ಎಲ್ಲವನ್ನೂ ನಾನು ಅಟ್ರ್ಯಾಕ್ಟ್ ಮಾಡ್ಬೋದು. ಫಸ್ಟು ನಾನು ಹ್ಯಾಪಿಯಾಗಿರಬೇಕು, ನನ್ನ ಒಂದು ಹ್ಯಾಪಿನೆಸ್ ಇಂದಾನೆ, ನನ್ನ ಒಂದು ಖುಷಿಯಾಗಿರುವ ಎನರ್ಜಿಯಿಂದಾನೇ ನಾನು ನನಗೇನು ಬೇಕೋ ಅದನ್ನು ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಫಸ್ಟ್ ಬರಬೇಕಾಗತ್ತೆ. ಅದಿದ್ದರೆ ಹ್ಯಾಪಿಯಾಗಿರ್ತೀನಿ, ಇದು ಇದ್ದರೆ ಹ್ಯಾಪಿಯಾಗಿರ್ತೀನಿ ಅನ್ನೋದಕ್ಕಿಂತ ನಾನು ಖುಷಿಯಾಗಿದ್ದರೆ ನನಗೇನು ಬೇಕೋ ಅದೆಲ್ಲವೂ ಈಸಿಯಾಗಿ ಬರುತ್ತೆ. ಆವಾಗ ನಾನು ಯಾವುದಾದ್ರು ಹಿಂದೆನೂ ಓಡೋ ಅವಶ್ಯಕತೆ ಇರೋದಿಲ್ಲ, ಅದೇ ನನ್ನ ಹತ್ರಕ್ಕೆ ಬರುತ್ತೆ. ಜಸ್ಟ್ ನಾನು ಖುಷಿಯಾಗಿರಬೇಕು ಅಂತ ನೀವು ಡಿಸೈಡ್ ಆಗಬೇಕು. ಒನ್ಸ್ ಈ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಬಂದಾಗ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಸೊ ಯಾವ ರೀತಿ ಇರಬಹುದು, ಅದಕ್ಕೇನೆಲ್ಲ ಮಾಡಬೇಕು? ಫಸ್ಟು ನಾವು ಖುಷಿಯಾಗಿರಬೇಕು ಅಂದರೆ ನಮ್ಮೊಳಗಿರುವಂತಹ ಒಂದು ಅಡಿಕ್ಷನ್ಸ್ ಏನಿದೆ ಅದರಿಂದ ನಾವು ಹೊರಗೆ ಬರಬೇಕು. ಅಡಿಕ್ಷನ್ಸ್ ಏನಪ್ಪ ಮೇಡಮ್ ಈ ಅಡಿಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಲ್ಕೋಹಾಲ್ ಅಥವಾ ಡ್ರಿಂಕಿಂಗ್ ಆಗಿರಬಹುದು ಅಥವಾ ಸಿಗರೆಟ್ಸ್, ಈ ಥರದ ಅಡಿಕ್ಷನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಸ್ಪೀಕಿಂಗ್ ಅಬೌಟ್ ಅವರ್ ಮೆಂಟಲ್ ಅಡಿಕ್ಷನ್ಸ್. ನಮ್ಮ ಮೆಂಟಲ್ಲಿ ಒಂದು ಅಡಿಕ್ಷನ್ಸ್ ಅನ್ನೋದಿರುತ್ತೆ. ಸೊ ಆ ಒಂದು ಅಡಿಕ್ಷನ್ಸ್ ಏನೆಲ್ಲ ಇರುತ್ತೆ, ಒಂದು ನೆಗೆಟಿವಿಟಿ, ಇನ್ನೊಂದು ಟಾಕ್ಸಿಸಿಟಿ ಆ್ಯಂಡ್ ಸೆಲ್ಫ್ ಹೇಟ್ ಇರುತ್ತೆ, ಸೆಲ್ಫ್ ಡೌಟ್ ಇರುತ್ತೆ, ಸೆಲ್ಫ್ ಡಿಸ್ಟ್ರಕ್ಷನ್ಸ್ ಇರುತ್ತೆ, ನಿಮ್ಮ ಮೇಲೆ ನಿಮ್ಗೆ ಅಪನಂಬಿಕೆಗಳಿರುತ್ತೆ. ಸೊ ಇದ್ರ ಬಗ್ಗೆ ಏನು ಇದನ್ನು ಎಲ್ಲ ಕ್ಲೆನ್ಸ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಮಾಡ್ಕೋಬೇಕು? ನಮ್ಮ ಯಾರಿಗೂ ಹ್ಯಾಪಿನೆಸ್ಸೇ ಬೇಕು. ಎಟ್ ದ ಎಂಡ್ ಪೀಸ್ ಬೇಕು, ಹ್ಯಾಪಿನೆಸ್ ಬೇಕು, ಖುಷಿಯಾಗಿರಬೇಕು, ಪೀಸ್ ಬೇಕು.
ಎಲ್ಲವೂ ಚೆನ್ನಾಗಿರಬೇಕು, ಬಟ್ ಸ್ಟಿಲ್ ನಾವು ನೆಗೆಟಿವ್ ಬಗ್ಗೆನೇ ಥಿಂಕ್ ಮಾಡ್ತೀವಿ. ಆ್ಯಂಡ್ ನಮ್ಮ ಬಾಡೀಲಿ ಎಲ್ಲ ರಿಲೇಟೆಡ್ ನಾವು ತುಂಬ ಹೆಲ್ದಿಯಾಗಿರ್ತೀವಿ, ಬಟ್ ನಮ್ಮ ಫೋಕಸ್ ಒಂದು ಕೈಯಲ್ಲಿ ಒಂದು ಏನಾದರೂ ನಾವು ಸುಟ್ಟಗಾಯ ಆದರೆ ಅಥವಾ ಏನಾದರೂ ಒಂದು ಏಟ್ ಆದರೆ, ನಮ್ಮ ಕೈಗೋ ಕಾಲಿಗೋ ಏಟಾದರೆ ನಾವು ಪೂರ್ತಿ ನಮ್ಮ ಇಡೀ ಬಾಡಿ ಮೇಲಿರೋವಂಥ ಫೋಕಸ್ ಬರೀ ನಮ್ಮ ಒಂದು ನೋವುಗಳ ಮೇಲೆ ಅಷ್ಟೇ ಇರುತ್ತೆ. ಹಾಗೆ ಲೈಫಲ್ಲಿ ತುಂಬ ಇದೆ ಗಾಯ್ಸ್, ಹ್ಯಾಪಿನೆಸ್, ಪೀಸ್ ಎಲ್ಲ ಇರುತ್ತೆ. ಡೈಲಿ ನಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗ್ತಾ ಇರುತ್ತೆ, ಬಟ್ ನಾವು ಗಮನ ಕೊಡೋದು ನಮ್ಮ ಒಂದು ನೆಗೆಟಿವ್ ಥಾಟ್ಸ್ಗಳ ಮಧ್ಯೆ, ನಮ್ಮ ಒಂದು ನೋವಲ್ಲಿ ಮಾತ್ರ. ಆ ನೋವುಗಳನ್ನು ಬಿಟ್ಟು ಸುಮಾರು ಮಿರಾಕಲ್ಸ್ ಅನ್ನೋದಿರುತ್ತೆ, ಹ್ಯಾಪಿನೆಸ್ ಅನ್ನೋದಿರುತ್ತೆ. ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಹ್ಯಾಪಿನೆಸ್. ಓಕೆ, ಸೊ ಅದನ್ನು ಫಸ್ಟ್ ನೀವು ಮಾಡಬೇಕಾಗತ್ತೆ. ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಹ್ಯಾಪಿನೆಸ್ ಆಗಿರಬಹುದು, ಇದೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಸೊ ಯಾವ ರೀತಿ ನಾವು ಹ್ಯಾಪಿಯಾಗಿರಬೇಕು, ಏನೇನು ಮಾಡಿದರೆ ನಾವು ಹ್ಯಾಪಿಯಾಗಿರ್ತೀವಿ, ಯಾವ ರೀತಿ ನಮ್ಮನ್ನು ನಾವು ಹೀಲ್ ಆಗಬೇಕು, ಯಾವಾಗಲೂ ಪಾಸಿಟಿವ್ ಆಗಿ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ನೋಡೋಣ. ಸೊ ಈಗ ಹ್ಯಾಪಿಯಾಗಿರಬೇಕು ಅಂದರೆ ಒಂದಿನ ಹ್ಯಾಪಿಯಾಗಿರ್ತೀರಾ, ಓಕೆ ಹೇಳಿದರು ಅಂತ ಒಂದಿನ ಹ್ಯಾಪಿಯಾಗಿರ್ತೀರಾ, 2 ದಿನ ಹ್ಯಾಪಿಯಾಗಿರ್ತೀರಾ, ಆ್ಯಂಡ್ ನೆಕ್ಸ್ಟ್ ಒಂದು 3ನೇ ದಿನಕ್ಕೆ ಮತ್ತೆ ನೀವು ಬ್ಯಾಕ್ ಟು ಸೇಮ್ ಇದು ಅನ್ನೋ ಥರ ಮತ್ತೆ ಅದೇ ಒಂದು ನೋವಲ್ಲೇ ಇರ್ತೀರ ಅಲ್ವಾ. ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ನಿಮ್ಮ ಮುಖದಲ್ಲಿ ಈಗ ಒಂದು ಪಿಂಪಲ್ಸ್ ಆಗಿರುತ್ತೆ, ತುಂಬ ಪಿಂಪಲ್ ಫೇಸ್ ಇರುತ್ತೆ. ಸೊ ಪಿಂಪಲ್ ಫೇಸ್ಗೋಸ್ಕರ ನೀವು ಪ್ಯಾಕ್ ಹಾಕ್ತೀರಾ, ಕ್ರೀಮ್ ಹಚ್ಕೊಳ್ತೀರಾ, ಲೋಷನ್ಸ್ ಹಚ್ಕೊಳ್ತೀರಾ. 1 ವೀಕ್ 2 ವೀಕ್ಸ್ ಅದು ಸರಿ ಹೋಗಿರುತ್ತೆ, ಮತ್ತು ನೀವು ಆ ಕ್ರೀಮ್ನ ಹಚ್ಕೊಳ್ಳೋದು ಬಿಟ್ಟರೆ ಮತ್ತೆ ಅದು ಬರುತ್ತೆ. ಬಟ್ ಪಿಂಪಲ್ನ ಹೀಲ್ ಮಾಡೋದಕ್ಕೆ, ಪಿಂಪಲ್ನ ಹೋಗಿಸೋದಕ್ಕೆ ನಾವು ಒಂದು ನಮ್ಮ ಬಾಡಿಯಲ್ಲಿ ಒಂದು ಡಿಟಾಕ್ಸಿಫೈನ ಮಾಡಬೇಕು. ಸೊ ಡಿಟಾಕ್ಸ್ ಅನ್ನೋದನ್ನು ನಮ್ಮ ಬಾಡಿ ಮಾಡಿದ್ರೆ ನಮ್ಮ ಬಾಡಿಲಿರುವಂತಹ ಒಂದು ಕಲ್ಮಶಗಳು ಏನಿದೆ ಅದೆಲ್ಲವೂ ಹೊರಗೆ ಹಾಕಿದಾಗ ಮಾತ್ರ ನಮ್ಮ ಫೇಸಲ್ಲಿ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ, ಪಿಂಪಲ್ ರೆಡ್ಯೂಸ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ಜಾಸ್ತಿ ನೀರು ಕುಡೀರಿ, ಸೊ ದಟ್ ಪಿಂಪಲ್ ಬರಲ್ಲ, ಸ್ಕಿನ್ ಗ್ಲೋ ಇರುತ್ತೆ ಅಂತ ಹೇಳ್ತೀವಿ. ಸೊ ವಾಟರ್ ಏನಕ್ಕೆ ಕುಡಿಬೇಕು ಅಂತಾರೆ? ಇಟ್ಸ್ ಅ ಕ್ಲೆನ್ಸಿಂಗ್ ಪ್ರೊಸೆಸ್. ಸೊ ವಾಟರ್ ನಮ್ಮ ಬಾಡಿಲಿರುವಂತಹ ಎಲ್ಲ ಒಂದು ಕಲ್ಮಶಗಳನ್ನು ತೆಗೆದು ಹಾಕುತ್ತೆ. ಸೊ ಇಂಟರ್ನಲಿ ನೀವು ಕ್ಲೆನ್ಸ್ ಆಗ್ತಿರ್ತೀರ, ಸೊ ದಟ್ ನಿಮ್ಮ ಒಂದು ಫೇಸಲ್ಲಿ ಗ್ಲೋ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಬಾಡಿಲಿ ಪಿಂಪಲ್ಗಳು ಫೇಸಲ್ಲಿ ಪಿಂಪಲ್ ಎಲ್ಲ ಹೋಗೋದಕ್ಕೆ ಶುರುವಾಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನು ಕೂಡ ಒಂದು ಕ್ಲೆನ್ಸ್ ಅನ್ನೋದನ್ನು ಮಾಡಬೇಕು, ರೀಪ್ರೋಗ್ರಾಮ್ ಅನ್ನೋದನ್ನು ಮಾಡಬೇಕು. ಯಾವ ರೀತಿ ಒಂದು ಪಾಸಿಟಿವ್ ಆಲೋಚನೆಗಳಿಂದ ಇದನ್ನು ಮಾಡಬೇಕಾಗತ್ತೆ. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗಬೇಕು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಥಾಟ್ಸ್ನ ಕೊಡಬೇಕು, ಆ್ಯಂಡ್ ಒಂದು ಮೈಂಡ್ನ ಡಿಟಾಕ್ಸ್ ಮಾಡಬೇಕು. ಯಾವ ರೀತಿ ನಿಮ್ಮ ಬಾಡಿಲಿ ಇರುವಂತಹ ಒಂದು ಕಲ್ಮಶಗಳನ್ನು ನೀರಿನ ಮುಖಾಂತರ ನೀವು ಡಿಟಾಕ್ಸಿಫೈ ಮಾಡ್ತೀರೋ, ಅದೇ ರೀತಿ ಒಂದು ಪಾಸಿಟಿವ್ ಥಾಟ್ಸ್ಗಳಿಂದ ನಿಮ್ಮ ಒಂದು ನೋವುಗಳೇನಿದೆ, ನೆಗೆಟಿವಿಟಿ ಏನಿದೆ, ಟಾಕ್ಸಿಸಿಟಿ ಏನಿದೆ, ಈ ಅಡಿಕ್ಷನ್ಸ್ ನಾನು ಏನು ಮಾತಾಡಿದೆ ಅದನ್ನೆಲ್ಲ ಒಂದು ಪಾಸಿಟಿವಿಟಿಯಿಂದ ನೀವು ಒಳ್ಳೆ ಒಂದು ಪಾಸಿಟಿವ್ ಆಹಾರದಿಂದ ನೀವು ಫೀಡ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ. ಯಾವ ರೀತಿ ನೀವು ಒಳ್ಳೆ ಪೋಷಕಾಂಶಗಳನ್ನು ಬಾಡಿಗೆ ತೊಗೊಳ್ತೀರಾ, ಅದೇ ರೀತಿ ನಿಮ್ಮ ಒಂದು ಮೈಂಡಿಗೆ ಒಳ್ಳೆ ಆಲೋಚನೆಗಳು ನಮ್ಮ ಮೈಂಡಲ್ಲಿ ನಾವು ಫೀಡ್ ಮಾಡಬೇಕಾಗುತ್ತೆ. ಮೋಸ್ಟ್ ಆಫ್ ದಿ 80% ಥಿಂಗ್ಸ್ ನಮ್ಮ ಲೈಫಲ್ಲಿ ಆಗೋದು ಅಥವಾ ಪ್ರಾಬ್ಲಮ್ಸ್ಗಳಾಗೋದು, ಕ್ರಿಯೇಟ್ ಆಗೋದು ನಮ್ಮ ಒಂದು ಮೈಂಡಿಂದಾನೇ, ನಮ್ಮ ಒಂದು ಥಾಟ್ಸಿಂದಾನೇ. ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ ಅದನ್ನು ಒಂದು ಕ್ಲಾರಿಟಿಯಾಗಿ ತೊಗೊಂಬರಬೇಕು. ಬಟ್ ಕೆಲವೊಂದು ವಿಚಾರಗಳಲ್ಲಿ ಅಥವಾ ಕೆಲವೊಂದು ಕೆಲಸಗಳಲ್ಲಿ ಮಾಡುವಾಗ ಫರ್ಮ್ ಡಿಸಿಷನ್ಸ್ ಅನ್ನೋದಿರಲ್ಲ, ಡಿಸಿಷನ್ ತೊಗೊಳೋದಕ್ಕೆ ಆಗ್ತಾ ಇರಲ್ಲ, ಕನ್ಫ್ಯೂಷನ್ಸ್ ಇರುತ್ತೆ, ಕ್ಲಾರಿಟಿ ಇರೋದಿಲ್ಲ, ಈ ರೀತಿ ಡಿಪೆಂಡೆನ್ಸಿ ಬಂದುಬಿಡುತ್ತೆ. ಸೊ ಅದನ್ನೆಲ್ಲ ನೀವು ಹೀಲ್ ಮಾಡ್ಕೋಬೇಕು. ಒಂದು ಇನ್ನರ್ ವರ್ಕ್ ಅನ್ನೋದನ್ನು ನೀವು ಇವತ್ತಿಂದ ಮಾಡಿದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಏನೇ ಇರಲಿ ಅದು ವರ್ಕ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇದನ್ನು ಈಗ ನೆಕ್ಸ್ಟ್ ನಾನೆಲ್ಲ ಏನೆಲ್ಲ ಹೇಳ್ತೀನಿ ಅದೆಲ್ಲ ನೀವು ಫಾಲೋ ಮಾಡ್ತಾ ಬಂದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು, ಒಂದು ಚೇಂಜ್ ಅನ್ನೋದು ನಿಮ್ಮ ಲೈಫಲ್ಲಿ ನೀವು ತೊಗೊಂಡು ಬರ್ತೀರಾ ಅಂತ ಹೇಳಬಹುದು. ಸೊ ಫಸ್ಟ್ ಥಿಂಗ್ ನೀವು ಯೂನಿವರ್ಸ್ನ ಕೇಳಬೇಕಾಗತ್ತೆ. ಎಸ್, ನಿಮ್ಮ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ, ಯಾರಾದರೂ ಏನಾದರೂ ಹೇಳಿದ್ರೆ ಅದು ಅವರಿಂದ ಆಗಿದ್ದು, ಅದು ನಂದು ತಪ್ಪಲ್ಲ, ಈ ರೀತಿಯ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಅನ್ನೋದನ್ನು ನೀವು ಕಮ್ಮಿ ಮಾಡ್ಕೋಬೇಕು. ಯಾರಾದರೂ ನಿಮಗೆ ನೋವು ಕೊಟ್ಟಿದ್ದಾರೆ ಅಂದರೆ ಅದನ್ನು ಅವ್ರು ನೋವು ಕೊಡೋ ರೀತಿ ನೀವು ಅವ್ರನ್ನ ಅಲೋ ಮಾಡಿದ್ದೀರಾ. ಸೊ ಏನೇ ಆದರೂ ನೀವು ನಿಮ್ಮ ಲೈಫ್ಗೆ ಜವಾಬ್ದಾರಿ, ನೀವು ಒಂದು ರೆಸ್ಪಾನ್ಸಿಬಿಲಿಟಿ,
ನೀವೇ ಎಲ್ಲದಕ್ಕೂ ನೀವೇ ಅದಕ್ಕೆ ಒಂದು ರೆಸ್ಪಾನ್ಸ್ ಅನ್ನೋದನ್ನು ತಗೋಬೇಕು. ನೀವು ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಬೇರೆದವ್ರ ಮೇಲೆ ಬ್ಲೇಮ್ ಮಾಡೋದು ಅಥವಾ ರೀಸನ್ಸ್ನ ಹೇಳೋದಕ್ಕಿಂತ ಹೆಚ್ಚಾಗಿ, ಎಸ್ ಅವ್ರು ನನಗೆ ನೋವು ಕೊಟ್ಟಿದ್ದಾರೆ ಅಂದರೆ ನಾನೇ ಏನಾದರೂ ಮಾಡಿದ್ದೀನಿ ಅವ್ರಿಗೆ, ಅವ್ರು ಅದನ್ನು ಅಲೋ ಮಾಡೋದಕ್ಕೆ ನಾನೇ ಕಾರಣ. ಅಷ್ಟೊಂದು ಲೀನಿಯಸ್ ನಾನು ಕೊಡಬಾರ್ದಾಗಿತ್ತು. ನನ್ನ ಬೌಂಡ್ರೀಸ್ನ ನಾನು ಸೆಟ್ ಮಾಡ್ಕೊಂಡಿಲ್ಲ. ಬೌಂಡ್ರೀಸ್ ನಾನು ಸೆಟ್ ಮಾಡ್ಕೋಬೇಕಾಗಿತ್ತು. ನಿಮ್ಮೊಳಗೆ ನೀವು ಪ್ರಶ್ನೆಗಳನ್ನು ಹಾಕ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಏನು ಮಾಡಬೇಕು, ಎಲ್ಲರೂ ಅವ್ರವ್ರ ಪರ್ಸೆಪ್ಷನ್ನಲ್ಲಿ ಅವ್ರವ್ರ ಸರಿನೇ, ಅವ್ರವ್ರ ದಾರಿಗಳಲ್ಲಿ ಅವ್ರವ್ರ ವಿಚಾರಗಳಲ್ಲಿ ಅವ್ರು ಸರಿನೇ. ಆ್ಯಂಡ್ ಮೋಸ್ಟ್ ಥಿಂಗ್ ನಾವು ಏನು ಮಾಡ್ತೀವಿ ಅಂದರೆ, ನಾವು ಚೇಂಜ್ ಆಗೋದಕ್ಕಿಂತ ಅವ್ರು ಚೇಂಜ್ ಆಗಲಿ ಅಂತ ನಾವು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ತೀವಿ. ಅವ್ರು ಈ ರೀತಿ ಚೇಂಜ್ ಆಗಬೇಕು, ಅವ್ರು ಈ ರೀತಿ ನನ್ನ ಜೊತೆ ಇರಬೇಕು, ಹಾಗಿರಬೇಕು, ಹೀಗಿರಬೇಕು, ಸುಮಾರು ಹೇಳ್ತಾ ಇರ್ತೀವಿ. ಬಟ್ ಹಿಯರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಗೈಸ್, ಎಲ್ಲರೂ ಅವ್ರವ್ರ ಲೈಫಲ್ಲಿ ಅವ್ರವ್ರ ಒಂದು ಇದರಲ್ಲಿ ಅವ್ರು ಸರಿಯೇ ಇದ್ದಾರೆ. ಸೊ ನೀವು ನಿಮ್ಮ ಇದರಲ್ಲಿ ಸರಿ ಇರಿ, ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಅವ್ರವ್ರ ಇದಕ್ಕೆ ಅವ್ರವ್ರ ದಾರಿಗೆ ಅವರೇ ಸರಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನೀವೊಂದು ಜಾಬಲ್ಲಿ ಇರ್ತೀರಾ, ಆ ಜಾಬಲ್ಲಿ ನಿಮಗೆ ಪದೇ ಪದೇ ತುಂಬಾ ಕಷ್ಟ ಆಗ್ತಾಯಿದೆ, ಸೇಮ್ ಮಿಸ್ಟೇಕ್ಸೇ ರಿಪೀಟ್ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ ಆ ಜಾಬ್ ರಿಲೇಟೆಡ್. ಅಥವಾ ಒಂದು ಕಡೆ ಒಂದು ಕಂಪ್ನಿಗೆ ಹೋಗಿರ್ತೀರಾ, ಅಲ್ಲೂ ಜಾಬ್ ಮತ್ತೆ ಕಳ್ಕೊಳ್ತೀರಾ, ಮತ್ತೊಂದು ಕಡೆ ಜಾಬ್ ಮಾಡ್ತೀರಾ, ಮತ್ತು ಅಲ್ಲೂ ಕಳ್ಕೊಳ್ತೀರಾ. ಅಂದರೆ ಯೂನಿವರ್ಸ್ ಆರ್ ಸೇಯಿಂಗ್ ದಟ್ ಇದಕ್ಕಿಂತ ಬೆಟರಾಗಿ ನಿನ್ನ ಲೈಫ್ ಬೇರೆ ಇದೆ, ನಿನ್ನ ಲೈಫ್ ಪರ್ಪಸ್ ಬೇರೆ ಇದೆ ಅಂತ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ಅದನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಆ್ಯಂಡ್ ಅದರಿಂದ ಲೆಸನ್ಸ್ಗಳನ್ನು ನೀವು ಕಲಿಬೇಕಾಗತ್ತೆ. ಆ್ಯಂಡ್ ಜಾಬ್ ಯಾರಾದರೂ ಹೋಗ್ತಾ ಇದ್ದರೆ ನೀವು ಅಲ್ಲಿ ಏನಂತೀರ, ನನ್ನ ಲೈಫ್ ಇರೋದೇ ಎಷ್ಟು, ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅವಾಗ ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ. ಅದನ್ನು ಕಮ್ಮಿ ಮಾಡಿ, ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ಏನು ಮಿಸ್ಟೇಕ್ಸ್ ಆಗ್ತಾಯಿದೆ, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಅಂದಾಗಲೇ ನೀವು ಒಂದು ಪಾಸಿಟಿವ್ ವೇಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಪದೇ ಪದೇ ಒಂದೇ ಜಾಗದಲ್ಲಿ ನಿಮಗೆ ನೋವು ಆಗ್ತಾ ಇದೆ ಅಂದರೆ ಯೂನಿವರ್ಸ್ ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಅಂತ ಒಂದು. ಆ್ಯಂಡ್ ಸೆಲ್ಫ್ ಲವ್ ಕಲಿಬೇಕು ಅನ್ನೋದು ಇನ್ನೊಂದಿರುತ್ತೆ. ಕಾನ್ಫಿಡೆಂಟ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಬೇಕು. ಡಿಪೆಂಡೆನ್ಸಿ ತುಂಬ ಆಯಿತು, ಅದಕ್ಕೋಸ್ಕರ ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡೋದಕ್ಕೆ, ಸ್ಟ್ರಾಂಗ್ ಮಾಡೋದಕ್ಕೆ ಕಷ್ಟಗಳನ್ನು ಕೊಡ್ತಾರೆ ಅಂತ ನೀವು ಅದನ್ನು ಸ್ಪೋರ್ಟಿವ್ ಆಗಿ ತೊಗೋಬೇಕು. ಸೊ ಯಾವಾಗಲೂ ಥಿಂಕ್ ಮಾಡಿ, ಆಲ್ ಈಸ್ ವೆಲ್, ಆಗೋದೆಲ್ಲ ಒಳ್ಳೆಯದಕ್ಕೆ. ಆ್ಯಂಡ್ ನಿಮ್ಮ ಒಂದು ಪ್ಯಾಷನ್ ಏನಿದೆ, ನಿಮಗೆ ಏನು ಖುಷಿ ಸಿಗುತ್ತೆ ಅದರ ಮೇಲೆ ಫೋಕಸ್ ಮಾಡಿ, ಅದರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಒಂದು ರಿಲೇಷನ್ಶಿಪ್ ವಿಷಯದಲ್ಲಿ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಮೋಸ್ಟ್ ಆ್ಯಂಡ್ ಮೇಜರ್ ಥಿಂಗ್ಸ್ ಆಗೋದು ಈ ರಿಲೇಷನ್ಶಿಪ್ ಇಶ್ಯೂಸೇ. ಸೊ ರಿಲೇಷನ್ಶಿಪ್ಪಲ್ಲಿ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಯಾವುದೂ ಚೆನ್ನಾಗಿರಲ್ಲ. ದಟ್ ಪದೇ ಪದೇ ತೊಂದರೆ ಆಗ್ತಾ ಇರುತ್ತೆ. ಪೇರೆಂಟ್ಸಿಂದ ಲೈಕ್ ಅಬ್ಯೂಸಿವ್ ವರ್ಡ್ಸ್ ಆಗಿರಬಹುದು, ಸಮ್ ಪೇರೆಂಟ್ಸ್ ಆರ್ ವೆರಿ ಟಾಕ್ಸಿಕ್, ಅಥವಾ ಚಿಲ್ಡ್ರನ್ಸ್ ತುಂಬ ಹೇಳಿದ ಮಾತು ಕೇಳ್ತಿರಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಿರಲ್ಲ, ಅಥವಾ ಗಂಡ ತುಂಬ ಟಾಕ್ಸಿಕ್ ಆಗಿರ್ತಾನೆ, ಹೆಂಡತಿ ತುಂಬ ಟಾಕ್ಸಿಕ್ ಆಗಿರ್ತಾರೆ, ಅಥವಾ ಪದೇ ಪದೇ ನೋವುಗಳು ರಿಲೇಷನ್ಶಿಪ್ಪಲ್ಲಿ, ಅಥವಾ ಒಬ್ಬರು ಬಿಟ್ಟು ಹೋಗಿರ್ತಾರೆ, ಅದೇ ಸೇಮ್ ಮತ್ತೆ ಅದೇ ರಿಪೀಟ್ ಬೇರೆದವ್ರ ಕಡೆಯಿಂದ ಅದೇ ಸೇಮ್ ಲರ್ನಿಂಗ್ಸ್ನ ನೀವು ಮಾಡಿರ್ತೀರ, ಅದೇ ಸೇಮ್ ನೋವನ್ನೇ ನೀವು ಮಾಡ್ತೀರಾ. ಜಸ್ಟ್ ಬಿಕಾಸ್ ನೀವು ಅದೇ ಒಂದು ನೋವಲ್ಲಿರ್ತೀರ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪರ್ಸನ್ನ ಮೀಟ್ ಆಗ್ತೀರಾ, ಅದೇ ಒಂದು ಥಾಟ್ ಇರುತ್ತೆ, ಅದೇ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಬೇರೆದವ್ರನ್ನೂ ಅದೇ ಒಂದು ವೈಬ್ರೇಷನಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಆ್ಯಂಡ್ ಆ ಪರ್ಸನ್ ಕೂಡ ನಿಮಗೆ ನೋವು ಕೊಡ್ತಾರೆ, ಹೋಗ್ತಾರೆ. ಜಸ್ಟ್ ಬಿಕಾಸ್ ಅಲ್ಲೂ ನೀವು ಲೆಸನ್ನ ಕಲೀಲಿಲ್ಲ ಅಂದರೆ ಮತ್ತೆ ಅದೇ ಸೇಮ್ ಲೆಸನ್ಸ್, ಸೇಮ್ ನೋವುಗಳನ್ನೇ ಬೇರೆ ಒಂದು ವ್ಯಕ್ತಿಗಳ ಮೂಲಕ ಯೂನಿವರ್ಸ್ ನಿಮಗೆ ಕೊಡ್ತಾ ಇರ್ತಾರೆ. ಸೊ ಪದೇ ಪದೇ ರಿಲೇಷನ್ಶಿಪ್ಗಳಲ್ಲೂ ನಿಮಗೆ ಕಷ್ಟ ಬರ್ತಾ ಇದೆ, ತೊಂದರೆ ಬರ್ತಾ ಇದೆ, ತುಂಬ ಟಾಕ್ಸಿಕ್ ಆಗ್ತಾ ಇದೆ ರಿಲೇಷನ್ಶಿಪ್, ತುಂಬ ಅಬ್ಯೂಸಿವ್ ವರ್ಡ್ಸ್, ವಲ್ಗರ್ ಆಗ್ತಾ ಇದೆ, ಈ ಥರ ಎಲ್ಲ ಫೀಲ್ ಆಗ್ತಾ ಇದೆ ಅಂದರೆ ಇಲ್ಲಿ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಗೈಸ್, ದಟ್ ಯೂನಿವರ್ಸ್ ಈಸ್ ಟೆಲ್ಲಿಂಗ್ ಯು ಟು ಬಿ ಸ್ಟ್ರಾಂಗ್. ಯು ನೀಡ್ ಟು ಬಿ ಸ್ಟ್ರಾಂಗ್. ದಿಸ್ ಈಸ್ ಟೈಮ್ ಟು ಬಿ ಸ್ಟ್ರಾಂಗ್. ಈಗ ನೀನು ಸ್ಟ್ರಾಂಗ್ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಎಸ್, ಇಫ್ ಯು ಆರ್ ನಾಟ್ ಸ್ಟ್ರಾಂಗ್, ನೋ ಒನ್ ಕ್ಯಾನ್ ಹೆಲ್ಪ್ ಮೈ ಡಿಯರ್. ಸೊ ಲರ್ನ್ ಟು ಬಿ ಸ್ಟ್ರಾಂಗ್. ಯು ಆರ್ ಸ್ಟ್ರಾಂಗ್. ಎಸ್, ನೀವು ಸ್ಟ್ರಾಂಗ್ ಆಗ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟು ನೀವು ನಿಮಗೆ ಏನು ಬೇಕೋ ಅದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಅದೇ ಒಂದು ವೈಟ್ ಶೀಟ್ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕ್ ಹೋದರೆ ಆ ಬ್ಲ್ಯಾಕ್ ಮಾರ್ಕ್ ಮೇಲೇ ನಮ್ಮ ಒಂದು ಎಲ್ಲರ ಒಂದು ಕಣ್ಗಳು ಹೋಗುತ್ತೆ. ಬಟ್ ಆ ಮಿಕ್ಕಿರೋ ಫುಲ್ ವೈಟ್ ಶೀಟ್ ಮೇಲೆ ಇನ್ನೂ ಬೇರೆ ಬೇರೆ ಒಂದು ವೈಟ್ ಶೀಟ್ ಮೇಲೆ ಬೇರೆ ಬೇರೆ ಆ ಡಾಟಿಂದನೇ ಒಂದು ಒಳ್ಳೆ ಚಿತ್ರನ ನಾವು ಬಿಡಿಸ್ಬಹುದು ಅಂತ ಯಾರು ಥಿಂಕ್ ಮಾಡೋದಿಲ್ಲ ಅಲ್ವಾ? ಸೊ ಬಟ್ ನಿಮಗೆ ಯಾವುದು ಬೇಕೋ ಅದ್ರ ಮೇಲೆ ಫೋಕಸ್ ಮಾಡಿ, ಯಾವುದು ಬೇಡವೋ ಅದ್ರ ಮೇಲೆ ಫೋಕಸ್ ಮಾಡಬೇಡಿ. ಈಗೇನಾದರೂ ಕೈಗೆ ಏಟಾಗಿದೆ ಅಂದರೆ ಏಟಾಗಿರೋ ಜಾಗದ ಮೇಲೇ ಪದೇ ಪದೇ ಲೈಕ್ ಗಾಯ ಮಾಡ್ಕೊಳ್ತಾ ಇದ್ರೆ ಅದು ವಾಸಿ ಆಗೋದಿಲ್ಲ. ಅದನ್ನು ಹೀಲ್ ಆಗೋದಕ್ಕೆ ಬಿಟ್ಟರೆ ಆಟೋಮೆಟಿಕ್ಕಾಗಿ 1 ವೀಕಲ್ಲಿ ಅದು ಹೀಲ್ ಆಗುತ್ತೆ ಅಲ್ವಾ?
ಆಗಿರೋ ನೋವನ್ನೇ ನೆನೆಸ್ಕೊಳ್ತಾ ಪದೇ ಪದೇ ಅಳ್ತಾ ಇದ್ದರೆ ಸೊ ಯಾವುದು ವರ್ಕ್ ಆಗಲ್ಲ. ಈಗ ಒಂದೇ ಜೋಕಿಗೆ ನಾವು ಪದೇ ಪದೇ ನಗ್ತೀವ? ಇಲ್ಲ ಅಂದಮೇಲೆ ಸೇಮ್ ನೋವಿಗೆ ಪದೇ ಪದೇ ಅಳೋದ್ಯಾಕೆ? ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಎಸ್, ಯಾವಾಗಲೂ ಯಾವುದು ಬೇಕೋ ಅದ್ರ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಲೆಟ್ ಗೋ ಮಾಡೋದನ್ನು ಕಲೀರಿ. ಸೊ ಯಾವುದು ನಿಮಗೆ ಸರ್ವ್ ಮಾಡ್ತಾ ಇಲ್ಲ, ಇನ್ನೇನು ಇದು ಇನ್ನೂ ಜಾಸ್ತಿ ಟಾಕ್ಸಿಕ್ ಆಗ್ತಾ ಇದೆ, ಆ ಪರ್ಸನ್ ತುಂಬ ನೋವು ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಸೈಡಿಗೆ ಇಟ್ಬಿಡಿ. ಜಸ್ಟ್ ಕೀಪ್ ದೆಮ್ ಸೈಡ್. ಆ ಒಂದು ಸಿಚುವೇಶನ್ಸ್ ಏನಿದೆ ಅದನ್ನು ಲೆಟ್ ಗೋ ಮಾಡಿ ಯೂನಿವರ್ಸಿಗೆ ಬಿಟ್ಬಿಡಿ ಆ್ಯಂಡ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಸೆಲ್ಫ್. ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಹೇಗಿದೆ, ನೀವು ಹೇಗಿದ್ದೀರಾ ಅದ್ರ ಮೇಲೆ ನೀವು ಯೋಚನೆಗಳನ್ನು ಮಾಡೋದಕ್ಕೆ ಶುರು ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಹೇಳಬೇಕು ಅಂದರೆ ಹೀಲ್ ಯುವರ್ ಚಕ್ರಾಸ್. ನಿಮ್ಮ ಚಕ್ರಗಳನ್ನು ನೀವು ಹೀಲ್ ಮಾಡಬೇಕಾಗತ್ತೆ. ಡೂ ಹೀಲಿಂಗ್ ಚಕ್ರ ಮೆಡಿಟೇಷನ್ ಒಂದು. ಸೊ ನಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ನಮ್ಮಲ್ಲಿ ಒಂದು ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು ಅಥವಾ ಫಿನಾನ್ಷಿಯಲಿ ಲೋ ಆಗಿರಬಹುದು ಅಥವಾ ರಿಲೇಷನ್ಶಿಪ್ ಇಶ್ಯೂಸ್ ಆಗಿರಬಹುದು, ಹೆಲ್ತ್ ಇಶ್ಯೂಸ್ ಆಗಿರಬಹುದು, ನಮ್ಮ ಚಕ್ರಗಳ ರಿಲೇಟೆಡು ಕೂಡ ನಮಗೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ಬೆಟರ್ ನೀವು ಯೂಟ್ಯೂಬಲ್ಲಿ ಸುಮಾರು ಚಕ್ರ ಹೀಲಿಂಗ್ ಮೆಡಿಟೇಷನ್ಸ್ ತುಂಬ ಸಿಗುತ್ತೆ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು. ಸೊ ಅಫರ್ಮೇಷನ್ಸ್ನ, ಚಕ್ರ ರಿಲೇಟೆಡ್ ಅಫರ್ಮೇಷನ್ಸ್ನ ನೀವು ಹೇಳಬೇಕಾಗತ್ತೆ. ಸೊ ದಟ್ ಇನ್ನೂ ನಿಮ್ಮ ಚಕ್ರಗಳು ಹೀಲ್ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಮ್ಯಾಮ್ ನಾನು ಮತ್ತೆ ಕೇಳಬೇಡಿ ಚಕ್ರ ಮೆಡಿಟೇಷನ್ ಮಾಡಿದೆ ಬಟ್ ಯಾವುದು ಸರಿ ಹೋಗ್ತಾ ಇಲ್ಲ ಅಂತ. ಬಟ್ ಇದರಲ್ಲಿ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಟೈಮ್ ಬೇಕು, ತಾಳ್ಮೆ ಬೇಕು, ಕನ್ಸಿಸ್ಟೆನ್ಸಿ, ಕಂಟಿನ್ಯೂಟಿ ಬೇಕು. ಓಕೆ, ಸೊ ಡಿಸಿಪ್ಲಿನ್ ಅಂದರೆ ಪರ್ಫೆಕ್ಷನ್ ಅಲ್ಲ, ಡಿಸಿಪ್ಲಿನ್ ಇನ್ ದ ಸೆನ್ಸ್ ಕಂಟಿನ್ಯೂಟಿ ಅಲ್ವಾ. ಸೊ ನಾವು ಯಾವ ಒಂದು ಕೆಲಸನ ಕಂಟಿನ್ಯೂ ಆಗಿ ತಾಳ್ಮೆ ಕಳ್ಕೊಳ್ಳದೆ ಕೆಲಸ ಅದ್ರ ಮೇಲೆ ವರ್ಕ್ ಮಾಡಿದ್ರೆ, ಕಂಟಿನ್ಯೂ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಅನ್ನೋದನ್ನು ಕಾಣ್ತೀವಿ ಅಲ್ವಾ. ಒಂದು ಎಕ್ಸಾಮ್ ಪಾಸ್ ಆಗೋದಕ್ಕೆ ನಾವು ಎಷ್ಟು ಸತಿ ಓದಬೇಕು, ಎಷ್ಟು ದಿನ ಓದಬೇಕು, 1 ವರ್ಷ ಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಅದೆಲ್ಲ ತಿಳ್ಕೊಂಡು ಆದಮೇಲೆ ನಾವು ಎಕ್ಸಾಮ್ ಬರಿತೀವಿ. ಇಟ್ಸ್ ಅ ಕಂಟಿನ್ಯೂ ಪ್ರೊಸೆಸ್ ಅಲ್ವಾ. ಹಾಗೆ ಸುಮಾರು ವರ್ಷಗಳಿಂದ ಆದಂತಹ ಬ್ಲಾಕೇಜಸ್ ನನಗೆ ಒಂದೇ ದಿನಕ್ಕೆ ಹೋಗಬೇಕು ಅಂದರೆ ಆಗೋದಿಲ್ಲ. ಫೋಕಸ್ ಆನ್ ಚಕ್ರ ಮೆಡಿಟೇಷನ್ ಸೊ ದಟ್ ಚಕ್ರ ಬ್ಯಾಲೆನ್ಸ್ ಆದಾಗ ಅದು ಆಟೋಮೆಟಿಕ್ಕಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬಹುದು. ಗೈಸ್, ಸ್ವಲ್ಪ ವಿಡಿಯೋ ಲೆಂದಿ ಆಗ್ತಾ ಇದೆ, ಐ ಆಮ್ ಸಾರಿ, ಬಟ್ ಐ ಹ್ಯಾವ್ ಟು ಕವರ್ ಆಲ್ ದ ಪಾಯಿಂಟ್ಸ್. ಎಸ್, ನೆಕ್ಸ್ಟ್ ನೀವು ಏನು ಮಾಡಬೇಕು, ಯಾವಾಗಲೂ ನಿಮ್ಮ ಒಂದು ಆಲೋಚನೆಗಳೇನಿದೆ, ಆಲೋಚನಾ ಶಕ್ತಿ ಏನಿದೆ ಅದನ್ನು ಒಂದು ಕ್ಲಾರಿಟಿಯಾಗಿ ಇಟ್ಕೋಬೇಕು, ಕ್ಲಿಯರಾಗಿ ಇಟ್ಕೋಬೇಕು. ಏನು ಫೀಲ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಗಮನಿಸ್ಬೇಕಾಗತ್ತೆ. ಎಸ್, ಒಳಗಿಂದ ನೋವಿದೆ, ಹೊರಗಡೆ ನಾನು ನಗೋ ಥರ ಇರ್ತೀನಿ ಅಂದರೆ ಇಟ್ಸ್ ನಾಟ್ ರೈಟ್. ನೀವು ಆಚೆ ಕಡೆ ಏನು ತೋರಿಸ್ತಾ ಇದ್ದೀರಾ ಒಳಗಡೆನೂ ನೀವು ಅದೇ ಫೀಲ್ ಮಾಡಬೇಕಾಗತ್ತೆ. ಸೊ ನಿಮ್ಮನ್ನು ನೀವು ಎಕ್ಸೆಪ್ಟ್ ಮಾಡಿ. ನೀವು ದುಃಖ ಫೀಲ್ ಆಗ್ತಾ ಇದ್ದೀರಾ, ಎಸ್, ಇಫ್ ಯು ಆರ್ ಫೀಲಿಂಗ್ ಲೋ, ಎಸ್, ಎಕ್ಸೆಪ್ಟ್ ದಟ್. ಡೋಂಟ್ ಶೋ ದಟ್ ಐ ಆಮ್ ಹ್ಯಾಪಿ. ಆ್ಯಂಡ್ ನಿಮಗೋಸ್ಕರ ನಿಮ್ಮಷ್ಟಕ್ಕೆ ನೀವು ಯಾವತ್ತೂ ಹೇಳ್ಕೊಬೇಡಿ. ಲೈಕ್ ನಿಮಗಾದರೂ ನೀವು ಸ್ವಲ್ಪ ಇದ್ದಂಗೆ ಹೇಳೋದಕ್ಕೆ ಕಲ್ತ್ಕೊಳ್ಳಿ. ದಟ್ ವಾಟ್ ವಿ ಸೇ ದಟ್ ಡೋಂಟ್ ಆ್ಯಕ್ಟ್ ಫಾರ್ ಯುವರ್ ಸೆಲ್ಫ್ ಅಟ್ಲೀಸ್ಟ್ ಅಲ್ವಾ. ಹೊರಗಿನ ಪ್ರಪಂಚಕ್ಕೆ ನಾವು ನಮ್ಮ ಎಷ್ಟೇ ನೋವುಗಳನ್ನೇ ಇದ್ದರೂ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಸತಿ. ಬಟ್ ನಮ್ಮ ಜೊತೆಗೆ ನಾವು ಇರಬೇಕಾದ್ರೆ ನಾವು ಏನು ಫೀಲ್ ಮಾಡ್ತಾ ಇದ್ದೀವಿ, ಜಸ್ಟ್ ನೀವು ನಿಮ್ಮ ಒಂದು ಹೃದಯದ ಮೇಲೆ ಕೈ ಇಟ್ಕೊಂಡು ಕೇಳಿ, ಹೌ ಯು ಆರ್ ಫೀಲಿಂಗ್ ಟುಡೇ. ಸೊ ಅದು ಹೇಳುತ್ತೆ, ನಿಮ್ಮ ಮನಸ್ಸು ಹೇಳುತ್ತೆ. ನೀವೇನಾದರೂ ಖುಷಿಯಲ್ಲಿದ್ದರೆ ಖುಷಿ ಅಂತ ಹೇಳುತ್ತೆ, ದುಃಖದಲ್ಲಿದ್ದರೆ ಎಸ್ ದುಃಖದಲ್ಲಿದ್ದೀನಿ ಅಂತ ಹೇಳಿದಾಗ ಸೊ ಆ ದುಃಖದಿಂದ ಆಚೆ ಬರೋದಕ್ಕೆ ನೀವೇನು ಮಾಡಬೇಕು, ಆ ಒಂದು ಮೂಡನ್ನ ಸ್ವಿಚ್ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಆ ಒಂದು ಫೀಲಿಂಗ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಫೀಲ್ ಕ್ಲಿಯರ್. ಆ್ಯಂಡ್ ಏನು ಫೀಲ್ ಮಾಡ್ತಿದ್ದೀರಾ, ಏನು ನಂಬ್ತೀರಾ ಅದನ್ನು ಕೂಡ ಗಟ್ಟಿಯಾಗಿ ನಂಬಬೇಕು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸ್ಟ್ರಾಂಗಾಗಿ ನೀವು ನಂಬೋದ್ರಿಂದ ನೀವು ಕೂಡ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಆಲೋಚನೆಗಳೇನಿದೆ ಅಥವಾ ನಮ್ಮ ಒಂದು ಫೀಲಿಂಗ್ ಏನಿದೆ, ನಂಬೋದೇನಿದೆ, ಇದೆಲ್ಲ ಕ್ಲಿಯರಾಗಿ ನಾವಿರಬೇಕು. ಇದರೆಲ್ಲದರಿಂದ ಕನ್ಫ್ಯೂಷನ್ಸಿಂದನೇ ಹೊರಗೆ ಬರಬೇಕು ಅಂದರೆ ನಾವು ಏನು ಮಾಡಬೇಕು, ಅದಕ್ಕೆ ದ ಓನ್ಲಿ ಥಿಂಗ್ ಈಸ್ ಡೂಯಿಂಗ್ ಮೆಡಿಟೇಷನ್. ಎಸ್, ಮೆಡಿಟೇಷನ್ ಈಸ್ ಅ ಬೆಸ್ಟ್ ರೆಮಿಡಿ ಟು ಕ್ಲೆನ್ಸ್ ಅವರ್ ಮೈಂಡ್. ನಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಸೊ ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಏನು ಮಾಡಿ, ನೀವು ಒಂದು ಅಲಾರಾಮ್ ಇಟ್ಕೊಳ್ಳಿ, 10 to 15 ಮಿನಿಟ್ಸ್ ಅಲಾರಾಮ್ ಡೈಲಿ ಇಟ್ಕೊಳ್ಳಿ. ಆ್ಯಂಡ್
ನಿಮ್ಮ ಒಂದು ಬ್ರೀತಿಂಗ್ ಎಕ್ಸಸೈಸ್ ಕಡೆ ಫೋಕಸ್ ಮಾಡಿ. ಎಸ್, ಡೈಲಿ ಇವತ್ತಿಂದ ನೀವು 5 ಮಿನಿಟ್ಸ್ ಅಂತ ಸ್ಟಾರ್ಟ್ ಮಾಡಿ. ಸೊ ದಟ್ ಡೈಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗಲಿ. ಸಚ್ ಇನ್ ಕೇಸ್ ನೀವು ಯಾವತ್ತೂ ಮೆಡಿಟೇಷನ್ ಮಾಡಿಲ್ಲ ಅಂದರೆ ಡೂ ವಿತ್ 5 to 10 ಮಿನಿಟ್ಸ್ ಅಂತ ಸ್ಟಾರ್ಟ್ ಮಾಡಿ. ಯಾವುದೇ ಮ್ಯೂಸಿಕ್ ಕೇಳದೆ ಜಸ್ಟ್ ನಿಮ್ಮ ಬ್ರೀತಿಂಗ್ ಎಕ್ಸಸೈಸ್ ಕಡೆ ನೀವು ಫೋಕಸ್ ಮಾಡಬಹುದು. ಅಥವಾ ಕ್ಯಾಂಡಲ್ ಮೆಡಿಟೇಷನ್, ದೀಪದ ಒಂದು ಬೆಳಕನ್ನು ಅಥವಾ ಕ್ಯಾಂಡಲ್ನ ಒಂದು ಬೆಳಕನ್ನು ನೋಡ್ತಾ ಕೂಡ ನೀವು ಮೆಡಿಟೇಟ್ ಮಾಡಬಹುದು. ಅದು ನಿಮ್ಮ ಫೋಕಸ್ನ ಇನ್ಕ್ರೀಸ್ ಮಾಡುತ್ತೆ, ನಿಮ್ಮ ಒಂದು ಮೈಂಡ್ನ ಹೀಲ್ ಮಾಡುತ್ತೆ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ನೀವು ವಿಜುಲೈಸ್ ಮಾಡಬಹುದು. ಸೊ ನಿಮ್ಮ ಒಂದು ಪಾಸಿಟಿವಿಟಿನ, ನಿಮಗೇನು ಬೇಕು ನಿಮ್ಮ ಲೈಫಲ್ಲಿ ಏನಿದ್ರೆ ನೀವು ಖುಷಿಯಾಗಿರ್ತೀರ ಅದನ್ನೆಲ್ಲ ನೀವು ವಿಜುಲೈಸ್ ಮಾಡಬೇಕು. ಈ ವಿಜುಲೈಸೇಷನಿಂದ ಒಂದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತೆ ರೀಪ್ರೋಗ್ರಾಮ್ ಆಗುತ್ತೆ ಆ್ಯಂಡ್ ಯು ವಿಲ್ ಫೀಲ್ ವೆರಿ ಪಾಸಿಟಿವ್. ಆ್ಯಂಡ್ ಜರ್ನಲ್ಸ್ ಕೂಡ ನೀವು ಮಾಡಬೇಕಾಗುತ್ತೆ. ಜರ್ನಲ್ಸ್ ಇನ್ ದ ಸೆನ್ಸ್ ನೀವು ಡೈಲಿ ಅಫರ್ಮೇಷನ್ಸ್ ಬರಿಬೇಕಾಗತ್ತೆ ಅಥವಾ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಮೇಂಟೈನ್ ಮಾಡಿ. ಡೈಲಿ ನಿಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ಒಂದು 5 to 10 ಗ್ರ್ಯಾಟಿಟ್ಯೂಡ್ ಬ್ಲೆಸ್ಸಿಂಗ್ಸ್ನ ನೀವು ಬರೀರಿ. ಸೊ ಇವತ್ತು ಇಡೀ ದಿನ ನಿಮಗೇನಿದೆ, ಸೊ ನಿಮಗೆ ಕೆಲಸಕ್ಕೆ ಹೋಗೋದಕ್ಕೆ ಬಸ್ ಸಿಕ್ತು, ಅಥವಾ ನಿಮ್ಮ ಸ್ಯಾಲ್ರಿ ಆಗಿದೆ, ಅಥವಾ ನೀವು ಈ ಒಂದು ವಿಡಿಯೋ ನೋಡೋದಕ್ಕೂ ನಿಮ್ಮ ಹತ್ರ ಫೋನ್ ಇದೆ ಅದಕ್ಕೆ ನೀವು ಬ್ಲೆಸ್ಸಿಂಗ್ ಹೇಳಬಹುದು. ಅಥವಾ ನೀವು ಇನ್ನೂ ಉಸಿರಾಡ್ತಾ ಇದ್ದೀರಾ, ನಿಮ್ಮ ಬಾಡಿಗೆ ಬ್ಲೆಸ್ಸಿಂಗ್ ಹೇಳಬಹುದು. ಆ್ಯಂಡ್ ನಿಮ್ಮ ಇಡೀ ಬಾಡಿಯಲ್ಲಿರುವಂತಹ ಎಲ್ಲ ಪಾರ್ಟ್ಸ್ಗಳಿಗೂ ನೀವು ಬ್ಲೆಸ್ಸಿಂಗ್ಸ್ ಲೈಕ್ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಹೇಳಬಹುದು. ಊಟಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಹೇಳಬಹುದು. ಹುಡುಕ್ತಾ ಹೋಗಿ ಸುಮಾರು ಸಿಗುತ್ತೆ ಗಾಯ್ಸ್, ಎಲ್ಲನೂ ಸಿಗುತ್ತೆ. ಜಸ್ಟ್ ಟೆಲ್ ದೋಸ್ ಥಿಂಗ್ಸ್ ಆ್ಯಂಡ್ ರೈಟ್ ದೋಸ್ ಥಿಂಗ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ಥಿಂಗ್ ಏನು ಅಂದರೆ, ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನಾದರೂ ವಿಶ್ ಮಾಡ್ತಾ ಇದ್ದೀರಾ ಅಂದರೆ ವೇಟ್ ವಿತೌಟ್ ಆಂಗ್ಸೈಟಿ. ತುಂಬ ಡೆಸ್ಪ್ರೇಟ್ ಆಗಿಬಿಡ್ತಾರೆ ಕೆಲವರು. ಮ್ಯಾಮ್ ನಾನು ಇದನ್ನು ಮಾಡಿದೆ ಅದಾಗಲಿಲ್ಲ, ನಾನು ಇದನ್ನು ಹೇಳಿದೆ ಅದಾಗಲಿಲ್ಲ, ಯಾಕಾಗ್ತಾ ಇಲ್ಲ ಅಂತ ಅದ್ರ ಮೇಲೇ ಹೋಗ್ಬಿಟ್ರೆ ಅದು ನಿಮಗೆ ವರ್ಕ್ ಆಗೋಲ್ಲ. ಯಾವುದಾದ್ರೂ ಒಂದು ಟೆಕ್ನಿಕ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಫುಲ್ ಮನಸ್ಸಿಟ್ಟು ಪಾಸಿಟಿವಿಟಿಯಿಂದ ಮಾಡಿ, ಅದನ್ನು ಲೆಟ್ ಗೋ ಮಾಡಿ. ಸೊ ಅದು ನಿಮ್ಮ ಒಂದು ಡಿವೈನ್ ಟೈಮಲ್ಲಿ ಅದು ನಿಮಗೆ ಬರುತ್ತೆ. ಪೇಷನ್ಸಿಂದ ವೇಟ್ ಮಾಡಿ. ಎಸ್, ಬಿಕಾಸ್ ಯೂನಿವರ್ಸ್ನ ಟ್ರಸ್ಟ್ ಮಾಡಿ. ಇಟ್ಸ್ ಪ್ಲ್ಯಾನ್ಡ್. ನಿಮಗೇನು ಬೇಕೋ ಯೂನಿವರ್ಸ್ ಹತ್ರ ಪ್ಲ್ಯಾನ್ ಆಲ್ರೆಡಿ ಇದೆ. ಪ್ಲ್ಯಾನ್ಸ್ ಯಾವಾಗ ಬೇಕೋ, ಯಾವೊಂದು ಟೈಮಲ್ಲಿ ಕೊಡಬೇಕೋ ಅದು ಗೊತ್ತು ಯೂನಿವರ್ಸಿಗೆ. ಆ ಒಂದು ಟೈಮಲ್ಲಿ ಅವ್ರು ಕೊಟ್ಟೇ ಕೊಡ್ತಾರೆ. ಬಟ್ ಟ್ರಸ್ಟ್ ಮಾಡಬೇಕು. ಯೂನಿವರ್ಸ್ ಹ್ಯಾಸ್ ಬೆಟರ್ ಪ್ಲ್ಯಾನ್ ಫಾರ್ ಯು. ನಿಮಗೆ ಇನ್ನೂ ಬೆಟರ್ ಆಗಿರುವಂತಹ ಪ್ಲ್ಯಾನ್ಸ್ ಯೂನಿವರ್ಸ್ ಕಡೆಯಿಂದ ಇರುತ್ತೆ. ಇವತ್ತು ಒಂದು ಚಿಕ್ಕದೇನೋ ಕೇಳ್ಕೊಂಡಿರ್ತೀರ, ಅದಾಗಿಲ್ಲ ಅಂದರೆ ಅದಕ್ಕಿಂತ ದೊಡ್ಡದು ನೀವು ನಿಮ್ಮ ಹತ್ರ ಬರೋದಕ್ಕೆ ಶುರು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸೈಕಲ್ ಬೇಕು ಅಂತಿರ್ತೀರ, ಬಟ್ ಯೂನಿವರ್ಸ್ ನಿಮಗೆ ಕಾರ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಟ್ ನೀವು ಸ್ಟಿಲ್ ಇನ್ನೂ ಸೈಕಲ್ ಹಿಂದೆನೇ ಹೋಗ್ತಾ ಇದ್ದೀರಾ ಅಂದರೆ ಯೂನಿವರ್ಸ್ ಏನು ಮಾಡೋಕ್ಕಾಗಲ್ಲ. ಸೊ ಅದು ತೊಗೊಳಕ್ಕಾಗಿಲ್ಲ ಅಥವಾ ಏನು ಬಂದಿಲ್ಲ ಅಂದರೆ ಓಕೆ, ಸಮಥಿಂಗ್ ಈಸ್ ಬಿಗ್ ಈಸ್ ಕಮಿಂಗ್ ಟು ಮೀ ಅಂತ ಹೇಳಬೇಕು. ಇನ್ನೇನೋ ಒಂದು ದೊಡ್ಡದಾಗಿ ಯೂನಿವರ್ಸ್ ನನಗೆ ಕೊಡ್ತಾರೆ, ಅದಕ್ಕೆ ಇದು ಹೋಗಿದೆ ನನ್ನ ಲೈಫಲ್ಲಿ ಅಂತ ನೀವು ಥಿಂಕ್ ಮಾಡಲೇಬೇಕು. ಯಾವಾಗಲೂ ವ್ಯಕ್ತಿ ಆಗಲಿ ವಸ್ತು ಆಗಲಿ ಒಂದು ಹೋದರೆ ಇನ್ನೊಂದು ಬಂದೇ ಬರುತ್ತೆ. ಅದಕ್ಕಿಂತ ಬೆಟರ್ ಆಗಿರೋದು ನಮ್ಮ ಲೈಫಲ್ಲಿ ಬರುತ್ತೆ. ಸೊ ಈ ರೀತಿ ಥಿಂಕ್ ಮಾಡಬೇಕು. ಆ್ಯಂಡ್ ಯಾವಾಗಲೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಇದೆಲ್ಲವನ್ನು ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ 100% ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೂ ಹೆಚ್ಚು ನಿಮ್ಮ ಒಂದು ಡೀಟೇಲ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ಸ್ ಇನ್ನೂ ಬೇಗ ವರ್ಕ್ ಮಾಡಬೇಕು ಅಂದರೆ ಲಾ ಆಫ್ ಅಟ್ರಾಕ್ಷನ್ನ ಕೂಡ ಕಲಿಬಹುದು ನೀವು. ಸೊ ಇನ್ನೂ ಲಾ ಆಫ್ ಅಟ್ರಾಕ್ಷನ್ನ ಕಲ್ತ್ಕೊಂಡಿಲ್ಲ ಅಂದರೆ ಲಾ ಆಫ್ ಅಟ್ರಾಕ್ಷನ್ನ ಕಲೀರಿ. ಸೊ ಅದರಲ್ಲೂ ಕೂಡ ಇನ್ನೂ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಯೂನಿವರ್ಸಿಗೆ ಕನೆಕ್ಟಿವಿಟಿ ಯಾವ ರೀತಿ ಇನ್ನೂ ಬೆಟರ್ ಟೆಕ್ನಿಕ್ಸ್ ಲಾ ಆಫ್ ಅಟ್ರಾಕ್ಷನಲ್ಲಿ ಸಿಗುತ್ತೆ, ಅದನ್ನು ಕೂಡ ನೀವು ಕಲಿಬಹುದು. ಓಕೆ, ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಟಾಪಿಕ್ ಇಂಟ್ರೆಸ್ಟೆಡ್ ಆಗಿತ್ತು ನಿಮಗೆ. ಸೊ ಇದನ್ನೆಲ್ಲ ನೀವು ಅಪ್ಲೈ ಮಾಡ್ತೀರಾ ಆ್ಯಂಡ್ ರಿಸಲ್ಟ್ ಬಂದಮೇಲೆ ಸೇಮ್ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ಸೊ ದಟ್ ಬೇರೆದವ್ರಿಗೂ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ವಿಡಿಯೋ ಸ್ವಲ್ಪ ಜಾಸ್ತಿ ದೊಡ್ಡದಾಯಿತು. ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.